ಸಾಕು ಸಾಕು ಬಾ. ಇಲ್ಲೇ ಇರು. ರಾವ್ ಸಾಹೇಬ್, ನೀವು ಹೇಳ್ದ ಹಾಗೆ ಗೋಪಿನ ಕರ್ಕೊಂಡ್ ಬಂದಿದ್ದೀನಿ. ಶಾಬಾಸ್. ಗಂಡು ಅಂದ್ರೆ ನೀನೆ. ನಿನ್ನ ವಿಚಾರನೆಲ್ಲ ನಮ್ಮ ಹರೀಶ ಹೇಳಿದ್ದ. ಈಗ ಅದನ್ನ ಕಣ್ಣಾರ ಕಂಡೆ. ಎಷ್ಟೊಂದು ಚೂಟಿ ಆಗಿದೆಯಾ, ಒಳ್ಳೆ ಪಾದ್ರಸ ಇದ್ದಾಗಿದೆಯಾ. ಗುಡ್, ವೆರಿ ಗುಡ್. ಹೀಗೆ ನಮ್ಮ ಹತ್ರ ಕೆಲಸ ಮಾಡು. ನೋಡ್ತಾ ಇರು ನಿನ್ನನ್ನು ಎಲ್ಲಿಂದ ಎಲ್ಲಿ ಕೂರಿಸ್ತೀನಿ ಅಂತ. ರಾವ್ ಸಾಹೇಬ್, ಇದೇ ಕೃಪಾ ದೃಷ್ಟಿ ನೀವು ನನ್ ಮೇಲಿಟ್ಟಿರಿ. ಆಗ ನೋಡ್ತಾ ಇರಿ, ನಾನು ನಿಮ್ಮನ್ನ ಎಲ್ಲಿಂದ ಎಲ್ಲ ಕರ್ಕೊಂಡು ಹೋಗ್ತೀನಿ. ತುಂಬಾ ತಮಾಷೆ ಮಾತಾಡ್ತೀಯ. ನೀನು ಬರೀ ಶೂರ ಮಾತ್ರ ಅಲ್ಲ, ಒಳ್ಳೆ ಮಾತುಗಾರ ಕೂಡ. ನನಗೆ ನಿನ್ನಂತ ತಾಕತ್ತಿರೋರೇ ಬೇಕು. ನನಗೂ ನಿಮ್ಮಂತ ಭಾಷೆ ಬೇಕು. ಥ್ಯಾಂಕ್ಸ್. ಥ್ಯಾಂಕ್ಸ್. ಹರೀಶ್, ಗೋಪಿಗೆ ಇವತ್ತಿನಿಂದ ಸೂರಿ ಮಾಡ್ತಿದ್ದ ಕೆಲಸನೆಲ್ಲ ತೋರಿಸ್ಬಿಡು. ಕಮಾನ್ ಡ್ರಿಂಕ್ಸ್. ನೋ ಥ್ಯಾಂಕ್ಸ್. ಅಭ್ಯಾಸ ಇಲ್ವಾ? ಮಾಡ್ಕೋಬೇಕು. ಬನ್ನಿ ನನ್ನ ಜೊತೆ. ಕಮಾನ್. ಗೋಪಿ, ಇದೇನ್ ಹೇಳೋ? ಜ್ಯುವೆಲ್ಸ್. ಜ್ಯುವೆಲ್ಸ್? ಇದನ್ನೇನು ಸಾಧಾರಣ ಜ್ಯುವೆಲ್ಸ್ ಅಂದ್ಕೊಂಡ್ಯಾ? 1500 ವರ್ಷಗಳ ಪುರಾತನದ್ದು, ಮಹಾಲಕ್ಷ್ಮಿ ದೇವಸ್ಥಾನದ್ದು. ಹರೇಶ್, ಎಸ್ ಸರ್. ಇದರ ಬೆಲೆ ಏನ್ ಕಟ್ತೀಯಾ? ಸುಮಾರು 1.5 ಕೋಟಿ ರೂಪಾಯಿ. 1.5 ಕೋಟಿ ರೂಪಾಯಿ? 1.5 ಕೋಟಿ ಡಾಲರ್ಸ್ ಅಂದ್ರೆ 15 ಕೋಟಿ ರೂಪಾಯಿಗಳು. 15 ಕೋಟಿ ರೂಪಾಯಿ. ಯಾಕ್ರ ಬಾಯ್ ಬಿಡ್ತಾ ಇದ್ದೀರಾ? ನೋಡ್ತಾ ಇರಿ ಮಕ್ಕಳ, ಮುಂದಿನ ಸೋಮವಾರ ಪ್ರಪಂಚದ ಮೂಲೆಯಿಂದ ಭಾರಿ ಸ್ಮಗ್ಲರ್ ಕಿಂಗ್ಸ್ ಬರ್ತಾ ಇದ್ದಾರೆ. ಅಮೆರಿಕಾದಿಂದ ವಿಲ್ಸನ್, ಇಂಗ್ಲೆಂಡ್ ನಿಂದ ರಾಬರ್ಟ್ ಕಿಂಗ್, ಫ್ರಾನ್ಸ್ ಇಂದ ಲೂಯಿಸ್, ಹಾಂಗ್ಕಾಂಗ್ ಇಂದ ಯಾಕೂನ್. ಇವರೆಲ್ಲ ಈ ಸಂಪತ್ತಿಗೆ ಬೆಲೆ ಕಟ್ಟಕ್ ಬರ್ತಾ ಇದ್ದಾರೆ. 15 ಕೋಟಿ ರೂಪಾಯಿ. ಈ ರಾವ್ ಬಹದ್ದೂರ್ ಕೈಗೆ ಮುಂದಿನ ಸೋಮವಾರ 15 ಕೋಟಿ ರೂಪಾಯಿ. ಮಿಸ್ಟರ್ ವಿಶ್ವನಾಥ್, ಇವತ್ತಿಂದ ಇದೇ ನಿಮ್ಮ ಆಫೀಸು. ಇನ್ನೇನಾದ್ರೂ ಸಹಾಯ ಬೇಕಾದ್ರೆ ತಿಳಿಸಿ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ಮಿಸ್ಟರ್ ಸಿಂಗ್, ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ನಮ್ಮಪ್ಪ ಎಲ್ಲಿ? ನಿಮ್ಮಮ್ಮ ಎಲ್ಲಿ? ಮೊದಲು ನಮ್ಮಪ್ಪನ ವಿಷಯ ಹೇಳು. ಮೊದಲು ನಿಮ್ಮಮ್ಮನ ವಿಷಯ ಹೇಳು. ಅಮ್ಮ ಇಲ್ಲಿಲ್ಲ. ಎಲ್ಲಿಗೆ ಹೋದ್ರು? ಅಯ್ಯೋ, ಊರಿಗೆ ಕಳಿಸ್ಬಿಟ್ಟೆ. ಇಲ್ಲಿ ಇಟ್ಕೊಂಡು ನಾನೇನ್ ಮಾಡ್ಲಿ? ಊರಿಗೆ ಕಳಿಸ್ಬಿಟ್ಯಾ? ಸದ್ಯ ಒಳ್ಳೆ ಕೆಲಸ ಮಾಡಿದೆ. ಇನ್ಮೇಲೆ ಯಾವ ವಿಧವಾದ ತೊಂದರೆನೂ ಇರೋದಿಲ್ಲ. ನಿರ್ಭಯವಾಗಿ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಮಹಾರಾಜನ ಹಾಗೆ. ಈ ಹುಡುಗಾಟ ಎಲ್ಲ ನನ್ಗಾಗಲ್ಲ. ಹೇಳು. ಹುಡುಗಾಟ ಈ ವಯಸ್ಸಿನಲ್ಲಿ ಇನ್ಯಾವ ವಯಸ್ಸಿನಲ್ಲಿ ಆಡ್ಬೇಕೆ ಹುಡುಗಿ? ಅಯ್ಯೋ, ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನ್ ಕೋಪ ಮಾಡ್ಕೊಂಡಷ್ಟು ನೀನ್ ಸೌಂದರ್ಯ ಹೆಚ್ಚುತ್ತೆ ಕಣೆ ನನ್ನ ಬಂಗಾರ. ಬಂಗಾರಿನೂ ಇಲ್ಲ, ಗಿಂಗಾರಿನೂ ಇಲ್ಲ. ನಡಿಯಾಚೆ, 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 ನಡಿ. ಸಾರಿ, ಐ ಆಮ್ ಸಾರಿ. ಏನ್ ಗೋಪಿ, ಹಾಸ್ಯ ತಮಾಷೆ ಮಾಡಿ ನಿನ್ ರಸಿಕತೆನ ತೋರಿಸ್ಕೊಳ್ಳೋ ಉದ್ದೇಶ ಇತ್ತೆ ಹೊರತು ನನ್ನ ಮನಸ್ಸಿನ ನೋವನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ನಿನಗಿಲ್ಲ. ನನಗೆ ಹೃದಯ ಇಲ್ಲ ಅಂತೀಯ? ತಾರ, ಕೆಲವು ವಿಚಾರಗಳು ಗೊತ್ತಾದ್ರೆ ಮನಸ್ಸು ಬಹಳ ನೋವಾಗುತ್ತೆ.
ಹಾಗೆ ನೋವು ಕೊಡಬಾರ್ದು ಅಂತಲೇ ಹೀಗೆಲ್ಲ ತಮಾಷೆ ಮಾಡಿ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ನೋಡ್ದೆ. ಏನ್ ಗೋಪಿ, ತಮಾಷೆ ಮಾಡೋಕೋ ಸಮಯ ಸಂದರ್ಭ ಇಲ್ವಾ? ಅವತ್ತು ನಿನ್ನ ತಾಯಿ ಮುಂದೆ ಹೇಳಿದ್ದೇನು, ಈಗ ಮಾಡ್ತಿರೋದೇನು? ನಾನ್ ನಮ್ಮಪ್ಪನ ನೋಡೋದ್ ಯಾವಾಗ? ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಯಾವಾಗ? ಹಾಗೆ ನಿಮ್ಮ ಅಪ್ಪನ ವಿಷಯ ನೀನ್ ತಿಳ್ಕೊಳ್ಳೇಬೇಕು ಅನ್ನೋ ಹಾಗಿದ್ರೆ ಹೇಳ. ಪ್ಲೀಸ್. ತಾರ, ಈಗ ನಿಮ್ಮಪ್ಪ ಧರ್ಮರಾಜು ಅಲ್ಲ, ಯಮಧರ್ಮ. ಗೋಪಿ, ಈಗ ಅವನು ಹೊನ್ನು ಹೆಣ್ಣು ಹೆಂಡ ಇವು ಮೂರನ್ನು ಬಿಟ್ರೆ ಪ್ರಪಂಚದಲ್ಲಿ ಬಾಕಿ ಎಲ್ಲ ಕಸಕ್ ಸಮಾನ. ಹಣಕ್ಕೋಸ್ಕರ ಹೆಂಡತಿ ಮಕ್ಕಳನ್ನೇ ಏನು ಇಡೀ ದೇಶನೇ ಹರಾಜ್ ಹಾಕ್ಬಿಡ್ತಾನೆ. ಇಂಥವ್ ನಿನ್ ತಂದೆ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಇಲ್ಲ ಗೋಪಿ, ಹಾಗನ್ಬೇಡ. ನನ್ ತಂದೆ ಅಂಥವ್ರಲ್ಲ. ಹಾಗಾದ್ರೆ ನನ್ನ ಮಾತಲ್ಲಿ ನಿನ್ ನಂಬಿಕೆ ಇಲ್ಲ, ನಾನ್ ಸುಳ್ಳು ಹೇಳ್ತೀನಿ ಅಲ್ಲ? ಇದ್ರಲ್ಲೇನೋ ಒಳಸಂಚಿರ್ಬೋದು. ಗೋಪಿ, ಗೋಪಿ, ಒಂದೇ ಸಲ ನಮ್ಮಪ್ಪ ನೋಡಕ್ ಅವಕಾಶ ಮಾಡ್ಕೊಡು. ಸಾರ, ನಿನಗೆ ಆ ದೃಶ್ಯ ನೋಡಿ ತಡ್ಕೊಳ್ಳೋ ಶಕ್ತಿ ಇದ್ರೆ ತಗೋ ಈ ನಕ್ಷೆನ. ಇದ್ರಲ್ಲಿ ನಿಮ್ಮಪ್ಪ ಇರೋ ಸ್ಥಳನ ಗುರುತು ಹಾಕಿದ್ದೀನಿ. ವಿಶ್ವನಾಥ್ ಹಿಯರ್. ಏನು, ಕರ್ನಾಟಕದಿಂದ ಗುಂಡನ ಅರೆಸ್ಟ್ ಮಾಡಿದ್ದೀರಾ? ಲಾಕಪ್ನಲ್ಲಿದ್ದಾನ? ಓಕೆ, ನನಗೆ ಬರ್ತೀನಿ. ಎಲ್ಲಿದ್ದಾನೆ ಕರ್ನಾಟಕದ ಕೇಳಿ? ಒಳಗಿದ್ದಾನೆ ಸರ್. ಐ ವಾಂಟ್ ಟು ಸಿ ಹಿಮ್. ಬನ್ನಿ ಸರ್. ತೆಗೆಯ ಪೇಪರು, ತೆಗೆಯಪ್ಪ ಪೇಪರು, ತೆಗೆಯ ಪೇಪರು. ಕಾಫಿ ತಗೊಂಬಂದಿದ್ಯ? ಎಲ್ಲಿ? ಅಲ್ಲ ಕಣೆ, ಅಲ್ಲಿ ನೋಡಿ ಆಫೀಸರು. ಆಫೀಸರ್ ಯಾರು? ಸಂತೋಷ್. ಸಂತೋಷ್ 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 ಇವ್ರು ಯಾರು ಗೊತ್ತಾ? ಕರ್ನಾಟಕ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಂತೋಷ್ ಕುಮಾರ್. ಸರ್, ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಆಲ್ ರೈಟ್. ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಎಸ್ ಸರ್. ಸಂತೋಷ್, ಏನಪ್ಪ ಇದೆಲ್ಲ? ನೀನು ಲಾಕಪ್ಪು ಯಾಕೆ? ಯಾಕೆಂದ್ರೆ ಸದ್ಯಕ್ಕೆ ನಾನಲ್ಲಿ ಬರೋ ಪರಿಸ್ಥಿತಿನಲ್ಲಿಲ್ಲ. ನೀವಿಲ್ಲಿ ಬರ್ಬೇಕಾಗಿತ್ತು ಅರ್ಜೆಂಟ್ ಆಗಿ, ಅದಕ್ಕೋಸ್ಕರವೇ ಈ ನಾಟಕ ಇಲ್ಲ. ಸರಿ, ನಾನು ನಿನ್ ಜೊತೆ ತುಂಬಾ ಮಾತಾಡ್ಬೇಕಾಗಿದೆ, ನಡಿ ಹೋಗೋಣ. ನಾನು ನಿಮ್ಮ ಹತ್ರ ಬಹಳ ಮಾತಾಡ್ಬೇಕಾಗಿದೆ, ಬನ್ನಿ. ನಿಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಎಷ್ಟು ನಿಷ್ಠೆಯಿಂದ ನಡ್ಕೊಂಡ್ರು. ನಮ್ಮಪ್ಪ ಪೊಲೀಸ್ ಇನ್ಸ್ಪೆಕ್ಟರ್, ನಾನ್ ಖೈದಿ ಅಷ್ಟೇ. ಇದೆಯಾ ಸಂತೋಷ್? ಎಷ್ಟು ದಿವಸ ಆಯ್ತಪ್ಪ ನಿನ್ನ ನೋಡಿ. ನಾನೇನೋ ನಿನ್ನ ಹುಲಿ ಬಾಯಿಗೆ ಹಾಕ್ಬಿಟ್ಟೆ. ಒಂದು ವೇಳೆ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಾನ್ ನಿನ್ ತಾಯಿಗೆ ಮುಖ ತೋರ್ಸಕ್ ಆಗ್ತಿತ್ತ? ಮೊನ್ನೆ ತಾನೇ ಇನ್ಫಾರ್ಮೇಶನ್ ಸಿಕ್ತು, ತಕ್ಷಣ ಹೊರಟು ಬಂದ್ಬಿಟ್ಟೆ. ಅಂದ ಹಾಗೆ ಎಲ್ಲಿವರೆಗೂ ಬಂತು ನೀನ್ ಇನ್ವೆಸ್ಟಿಗೇಷನ್? ಇಲ್ಲಿವರೆಗೂ ಬಂದಿದೆ ನೋಡಿ ಧರ್ಮರಾಜ್. ಯಾಕಷ್ಟು ಆಶ್ಚರ್ಯವಾಗಿ ನೋಡ್ತಿದ್ದೀರಿ? ಸಂತೋಷ್, ಇವನು ಧರ್ಮರಾಜ್ ಅಲ್ಲಪ್ಪ, ಧನರಾಜ್. ಏನ್ ಹಾಗಂತೀರಿ? ಇವನೇ ಧರ್ಮರಾಜ್. ನಾನು ಕಣ್ಣಿಂದ ನೋಡಿದ್ದೀನಿ, ನಾನೇ ತೆಗೆದ ಫೋಟೋ ಇದು. ಸಂತೋಷ್, ಬಹುಶಃ ನಿಂಗೆ ಜ್ಞಾಪಕ ಇಲ್ಲ ಅಂತ ಕಾಣಿಸುತ್ತೆ. ಆಗ ನೀನಿನ್ನು ಚಿಕ್ಕವನು. ಒಂದಿನ ಒಬ್ಬ ನಿಮ್ಮಪ್ಪನ ಕೊಲೆ ಮಾಡ್ಬಿಟ್ಟು ಓಡೋಗ್ಬಿಟ್ಟ. ನಿನ್ ತಮ್ಮ ಅವನ್ ಬೆನ್ನೆ ಹತ್ತಿ ಅದೇ ಚೂರಿಯಿಂದ ಅವನ ಹೊಟ್ಟೆಗೆ ತಿವಿದು ಓಡೋಗ್ಬಿಟ್ಟ. ಆವತ್ತಿನಿಂದ ಇವತ್ತಿನವರೆಗೂ ಮತ್ತೆ ನಿಮ್ ಮನೆಗೆ ನಿನ್ ತಮ್ಮ ಬರ್ಲೇ ಇಲ್ಲಪ್ಪ. ಸಾಯೋದಕ್ ಮುಂಚೆ ದುಡ್ನಾಸೆಗೋಸ್ಕರ ಕೊಲೆ ಮಾಡ್ದೆ ಅಂತ ಕೊಲೆಗಾರ ಒಪ್ಕೊಂಡ. ದುಡ್ಡು ಕೊಟ್ಟವನ್ ಬೇರೆ ಇನ್ಯಾರು ಅಲ್ಲಪ್ಪ, ಈ ಚಾಂಡಾಲ ಧನರಾಜ್. ಸಂತೋಷ್, ಸಂತೋಷ್,
ಬೇಡಪ್ಪ ಬೇಡ, ಸಮಾಧಾನ ತಂದ್ಕೋ. ಆವೇಶಕ್ಕೆ ಅಡಿಯಾಳಾಗ್ಬೇಡ. ನೀನೊಬ್ಬ ಪೊಲೀಸ್ ಅಧಿಕಾರಿ ಅನ್ನೋದನ್ನ ಮರಿಬೇಡ. ಈಗ ಆ ಮೃಗಗಳನ್ನ ಹ್ಯಾಕ್ ಬಲೆಗೆ ಹಾಕೋಬೇಕು ಅನ್ನೋದನ್ನ ಆಲೋಚನೆ ಮಾಡು. ಈ ಫೋಟೋದಲ್ಲಿರೋ ಧರ್ಮರಾಜು ಅಲ್ಲ ಅಂದ್ಮೇಲೆ ನಿಜವಾದ ಧರ್ಮರಾಜು ಯಾರು? ಅವನೆಲ್ಲಿದ್ದಾನೆ? ಬಿಡು ಬಿಡು ಬಿಡು, ನನ್ನ ಬಾಡಿ ನನ್ನ ಸಾಯಕ್ಕಾದ್ರೆ ಬಿಡು ಬಿಡು. ಏನು ರಾವ್ ಬಹದ್ದೂರ್ ಧರ್ಮರಾಜ್ರವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರ? ಓಡ್ ಹೋಗ್ಬೇಕಂತ ಪ್ರಯತ್ನ ಪಟ್ಟಾಗ ನನ್ನ ಕಾಲನ್ನೇ ಮುರಿದು ಚಂಡಾಲ ನೀನು. ಈಗ ನೇಣು ಹಾಕೊಳ್ಳಿ ಪ್ರಯತ್ನ ಪಟ್ಟೆ. ನಿಮ್ ತಲೆನೆ ತೆಗಿತೀವಿ ಅನ್ಕೊಂಡ್ರ? ಚ ಚ ಚ ಖಂಡಿತ ಇಲ್ಲ. ನೋಡಿ, ನೀವು ಜೀವಂತವಾಗಿರ್ಬೇಕು, ನಿಮ್ಮನ್ನ ಸೌಖ್ಯವಾಗಿ ಸುರಕ್ಷಿತವಾಗಿ ಇಡಬೇಕು ಅಂತ ತಾನೇ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು. ನನ್ನನ್ನು ಯಾಕೋ ಅಣವಣ ಹಾಕೋದು ಚಿತ್ರಹಿಂಸೆ ಕೊಡ್ತಾ ಇದೀಯಾ? ನಾನೇನೋ ದ್ರೋಹ ಮಾಡಿದೆ? ನಮ್ಮಪ್ಪನ ಆಸ್ತಿಗೆ ಹಕ್ಕುದಾರ ನಾನು. ಯಾವುದೋ ಅನಾಥಾಶ್ರಮದಲ್ಲಿ ಬಿಕರಾಸಿಯಾಗಿ ಬಿದ್ದಿದ್ದು ಬಂದು ನಮ್ಮ ಮನೆ ಸೇರಿದವನು ನೀನು. ತಲತಲಾಂತರದಿಂದ ನಡ್ಕೊಂಡು ಬಂದಿರೋ ಕುಡುತ, ಹಾದರ, ಜೂಜು ಎಲ್ಲಾ ಗುಣಗಳು ನನ್ನಲ್ಲಿತ್ತು. ಈ ಕಲ್ಯಾಣ ಗುಣಗಳು ಯಾವುವು ನಿನ್ನಲ್ಲಿರ್ಲಿಲ್ಲ. ನೀನು ಒಳ್ಳೆಯವನಾಗ್ಬಿಟ್ಟೆ. ಅದಕ್ಕೆ ನಮ್ಮಪ್ಪ ತನ್ನ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಧಾರೆ ಎರೆದ್ಬಿಟ್ಟ. ನನ್ನ ಕೈಗೆ ಕರಟ ಕೊಟ್ಟ. ನೀನು ರಾವ್ ಬಹದ್ದೂರ್ ಆಗ್ಬಿಟ್ಟೆ, ನಾನು ಭಿಕಾರಿ ಆಗ್ಬಿಟ್ಟೆ. ಹಾಗಿರುವಾಗ ನಮ್ಮಪ್ಪನ ಒಳ್ಳೇದು ಕೆಟ್ಟದ ಕರ್ಮ ನೀನು ಅನುಭವಿಸ್ಬೇಕೋ ಬೇಡ? ನಾನೇನು ಆಸ್ತಿಗೆ ಆಸೆ ಪಡ್ಲಿಲ್ಲ, ಅವ್ರು ಹಾಗೆ ಕೊಟ್ರು. ಇದ್ರಲ್ಲಿ ನಂದೇನಪ್ಪ ತಪ್ಪು? ನೀನು ಬಹಳ ಒಳ್ಳೆ ಮನುಷ್ಯ, ಅದೇ ನಿನ್ ತಪ್ಪು. ಧರ್ಮರಾಜ ಒಳ್ಳೆ ಮನುಷ್ಯ, ಧರ್ಮರಾಜ ಕುಡಿಯಲ್ಲ, ಧರ್ಮರಾಜ ಜೂಜಾಡಲ್ಲ, ಧರ್ಮರಾಜ ಸುಳ್ಳುಗಾರಿಕೆ ಮಾಡಲ್ಲ ಅಂತ ಜನಗಳ ಬಾಯಿಂದ ನಿನ್ನ ಗುಣಗಾನ ಕೇಳಿ 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 ನನ್ನ ಕಿವಿ ಕಿವಿಡಾಗ್ ಹೋಯ್ತು. 20 ವರ್ಷಗಳಿಂದ ನಿನ್ನ ಹೆಸರಿಗೆ ಹ್ಯಾಕ್ ಕಳಂಕ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೇನು ಮಾಡಿದೆ ಗೊತ್ತಾ? ನಾನು ಮಾಡಿದ ಪ್ರತಿಯೊಂದು ಕೊಲೆ, ದರೋಡೆ, ಕಳ್ಳತನ ಎಲ್ಲ ನಿನ್ನ ಹೆಸರಲ್ಲೇ ಮಾಡ್ಬಿಟ್ಟೆ. ಧರ್ಮರಾಜ, ಈಗ ನಿನ್ನ ಕೀರ್ತಿ ಏನು ಅನ್ಕೊಂಡಿದ್ಯಾ? ನಮ್ಮ ದೇಶ ಬಿಡು, ಹೊರದೇಶದ ಪೊಲೀಸ್ ರೆಕಾರ್ಡ್ನಲ್ಲೂ ಹೆಸರುವಾಸಿ ಆಗ್ಬಿಟ್ಟಿದೆ. ಧರ್ಮರಾಜ, ಇವತ್ತೊಂದು ವೇಳೆ ನೀನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ಪ್ರಯತ್ನದಲ್ಲಿ ನಾನು ಎಷ್ಟರ ಮಟ್ಟಿಗೆ ಯಶಸ್ಸು ಸಾಧಿಸ್ತೇನೆ ಅನ್ನೋದನ್ನ ನಿನಗೆ ಹೇಳೋ ಅವಕಾಶ ಕಳ್ಕೊಂಡ್ಬಿಡ್ತಿದ್ದೆ. ಅಯ್ಯೋ ಚಂಡಾಲ, ನೀನ್ ಮಾಡಿದ ತಪ್ಪಿಗೆ ಭಗವಂತ ಸರಿಯಾದ ಫಲ ಕೊಡ್ತಾನೆ. ಕೊಡ್ತಾನೆ ಏನು, ಕೊಟ್ಟೆ ಇದಾನೆ. ಅಯ್ಯೋ ಮುಟ್ಟಾಳ, ನಾನ್ ನೋಡು ಹಾಗೆ ಜಬರ್ದಸ್ತ್ ಆಗಿ ಆಳು ಕಾಳುಗಳನ್ನೆಲ್ಲ ಇಟ್ಕೊಂಡು ರಾಜನಾಗಿ ಮೆರಿತಾ ಇದ್ದೀನಿ. ಅದೇ ನೀನ್ ನೋಡು ಪಾಪಿ ಪರದೇಶಿಯಾಗಿ ಭಿಕಾರಿಯಾಗಿ ಇಲ್ಲಿ ಕೂತಿದೀಯ. ಇದನ್ನೇ ನಾನು ಕರೆಯೋದು ಕರ್ಮ ಅಂತ. ಜನಗಳು ಯಾವ ರೀತಿ ತಮ್ಮ ಪಾಪ ಅನ್ಯಾಯಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ ದೇವರು ತಲೆ ಮೇಲೆ ಹಾಲಾಕಿ ಅಭಿಷೇಕ ಮಾಡಿ ಅವರ ಕರ್ಮನ ಅವನ್ ತಲೆ ಕಟ್ತಾರೋ, ಅದೇ ರೀತಿ ನಮ್ಮಪ್ಪ ತನ್ನ ಆಸ್ತಿ ಪಾಸ್ತಿನೆಲ್ಲ ನಿನ್ ತಲೆ ಕಟ್ಟಿ ಅವನ ಕರ್ಮನ ನಿನಗ್ ಕೊಟ್ಟ. ಶಿವ ಚಂಡಾಲ, ನನ್ನ ಮಾತಿನ್ನೂ ಮುಗಿದಿಲ್ಲ. ನಿನ್ನ ಯಾಕಿನ್ನೂ ಜೀವಂತವಾಗಿಟ್ಟಿದ್ದೀನಿ ಗೊತ್ತಾ? ನಿನ್ನ ಮುದ್ದು ಮಗಳು ತಾರಾ ನನ್ನ ಗ್ಯಾಂಗಲ್ಲೇ ಸೇರ್ಕೊಂಡು ಸ್ಮಗಲರ ಕೆಲಸ ಮಾಡ್ತಿದ್ದಾಳೆ. ಆಮೇನ್ ರಾವ್ ಬಹದ್ದೂರ್ ಧರ್ಮರಾಜನ ಸ್ಮಗ್ಲಿಂಗ್ ಗ್ಯಾಂಗ್ ಅಂದ್ರೆ ನಿನ್ನ ಗ್ಯಾಂಗ್. ಅಪ್ಪನ ಗ್ಯಾಂಗ್ ಅಲ್ಲೇ ಮಗಳು ಸೇರ್ಕೊಂಡು ಸ್ಮಗ್ಲಿಂಗ್ ಮಾಡ್ತಿರೋದು ಪೊಲೀಸ್ನವ್ರಿಗೂ ಗೊತ್ತಾಗಿದೆ. ಧನ್ರಾಜ್, ನನ್ನ ಹೆಂಡತಿ ಮಕ್ಕಳಿಗೆ ಹಿಂಸೆ ಕೊಡ್ಬೇಡ, ಅವ್ರಿಗೇನು ಅನ್ಯಾಯ ಮಾಡ್ಬೇಡ, ನಿನಗೆ ದಮ್ಮಯ್ಯ ಅಂತೀನಿ. ಧನ್ರಾಜ್, ಧನ್ರಾಜ್